ಬೆಂಡೆಕಾಯಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಬೆಂಡೆಕಾಯಿ ಶುಗರ್ ಪೇಷಂಟ್ಸ್ಗೆ ಎಲ್ಲ ತುಂಬ ಒಳ್ಳೆಯದು. ಈ ಬೆಂಡೆಕಾಯಿ ಚಟ್ನಿನ ನೀವು ಚಪಾತಿ, ಅನ್ನ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಮೂಲಿ ಚಟ್ನಿ ತಿಂದು ಬೇಜಾರಾಗಿರೋರು ಇದನ್ನು ಒಮ್ಮೆ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಬೆಂಡೆಕಾಯಿ ಚಟ್ನಿ ಮಾಡೋಕ್ಕೆ ಒಂದು ಬಟ್ಲು ತುಂಬ ಬೆಂಡೆಕಾಯಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ. ಇವಿಷ್ಟು ಒಂದೊಂದೇ ಸಪ್ರೇಟು ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಹುರ್ಕೋಬೇಕು. ಬೆಂಡೆಕಾಯಿ ಲೋಳೆ ಹೋಗೋ ತನಕನೂ ಹುರ್ಕೋಬೇಕು. ಕೆಂಪಗೂ ಆಗಬಾರ್ದು, ಮೀಡಿಯಮ್ಮಾಗಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಇಷ್ಟು ಮಾತ್ರ ಇದೆಲ್ಲ ಅಂಟು ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಒಂದೊಂದಾಗಿ ಹುರ್ಕೋತೀನಿ. ಈಗ ಒಂದೊಂದಾಗಿ ಹಿಂಗೆ ಹುರ್ಕೊಂಡು ಎಣ್ಣೆಯಲ್ಲಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಮಾತ್ರ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋಬೇಕು. ಬೆಂಡೆಕಾಯಿ ಲಾಸ್ಟಿಗೆ ಹಾಕ್ಕೋಬೇಕು. ಈಗ ಸುಮ್ಮನೆ ಒಂದು ಸುತ್ತು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ. ಈಗ ಬೆಂಡೆಕಾಯಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇದನ್ನು ಲೈಟಾಗಿ ಒಂದೇ ರೌಂಡು ಮಿಕ್ಸಿ ಮಾಡ್ಕೋಬೇಕು. ಸುಮ್ಮನೆ ಒಂದು ಸುತ್ತು ಮಿಕ್ಸಿ ಮಾಡ್ಕೊಂಬಿಟ್ಟು ಇದಕ್ಕೆ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಕಲಿಸ್ಕೊಂಡು, ಇದು ಚಪಾತಿ, ಬಿಸಿ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ದೋಸೆಗೆ ಎಲ್ಲದಕ್ಕೂ. ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ.